ಸೊ ಇಲ್ಲಿ ಬಿನ್ ನಿಮಗೆ ಹೇಗೆ ವರ್ಬ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಲ್ವಾ. ಸೊ ಈಸ್ ಆಮ್ ಆರ್ ಇದು ಬಿ ವರ್ಡ್. ಸಿ ಶಿ ಈಸ್ ಅ ಗರ್ಲ್. ಈ ಸೆಂಟೆನ್ಸ್ ಅಲ್ಲಿ ವರ್ಬ್ ಯಾವುದು ಅಂತ ಕೇಳಿದ್ರೆ ಈಸ್ ಅನ್ನೋದೇ ವರ್ಬ್. ಹಿ ಈಸ್ ಅ ಬಾಯ್. ಈ ಸೆಂಟೆನ್ಸ್ ಅಲ್ಲಿ ವರ್ಬ್ ಯಾವುದು? ಈಸ್. ಐ ಆಮ್ ಅ ಮ್ಯಾನ್. ಈ ಸೆಂಟೆನ್ಸ್ ಅಲ್ಲಿ ವರ್ಬ್ ಯಾವುದು? ಆಮ್. ಬಟ್ ದೀಸ್ ಆರ್ ಟು ಬಿ ವರ್ಬ್ಸ್, ಬಿ ವರ್ಬ್ಸ್ ಅಲ್ವಾ. ಹಾಗೆ ಈ ಈಸ್ ಆಮ್ ಆರ್ ವಾಸ್ ವರ್ಡ್. ಇದ್ರದ್ದು ಎಲ್ಲಾದ್ರದ್ದು V3 ಯಾವುದು? ಬಿನ್. V3 ಬಿನ್ ಅಂದ್ರೆ ಎಲ್ಲಾದ್ರದ್ದು ಅಂದ್ರೆ ಈಸ್ ಮತ್ತೆ ಆಮ್ದು. ಈಸ್ದು V2 ಏನ್ ಹೇಳಿ? ವಾಸ್ ಅಲ್ವಾ. ಆಮ್ ದು V2 ವಾಸ್. ಆರ್ ದು V2 ವರ್. ಇವೆಲ್ಲದ್ರದ್ದು V3 ಇದೆಯಲ್ವಾ, ಅದೇ ಬಿನ್. ಓಕೆ. ದೇ ಹ್ಯಾವ್ ಬಿನ್, ಯು ಹ್ಯಾವ್ ಬಿನ್, he has been, she has been, it has been. ಆ ತರ ಬರುತ್ತೆ. ಓಕೆ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೇಲಿ ಇರೋರು ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ. ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ನೆಗೆಟಿವ್ ಕ್ವೆಶ್ಚನ್ನು ಇದು ನೆಗೆಟಿವ್ ಆಗಿರುತ್ತೆ. ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಆಮೇಲೆ. ಸೊ ಇಲ್ಲಿ ನಿಮಗೆ ಟಯರ್ಡ್ ಅನ್ನೋದು ವರ್ಬ್ ಅಲ್ಲ. ಟಯರ್ಡ್ ಅಂದ್ರೆ ಇಟ್ಸ್ ಸ್ಟೇಟ್ ಆಫ್ ಯುವರ್ ಬಾಡಿ. ಇಟ್ಸ್ V3 ಇರ್ಬೋದು, ಬಟ್ ಅದು ಪ್ಯಾಸಿವ್ V3 ಅಲ್ಲಿ ಬರುತ್ತೆ. ಓಕೆ. ದೇ ಮಸ್ಟ್ ಹ್ಯಾವ್ ಲೆಫ್ಟ್ ಬಿಫೋರ್ ವಿ ಅರೈವ್. ಇಲ್ಲಿ ಏನಿಲ್ಲ, ಅಗೇನ್ ನೋಡಿ, ದೇ ಮೇ ಹ್ಯಾವ್. ಇಲ್ಲಿ ಮೇ ಬಳಸಿದ್ರೆ ಏನ್ ತಪ್ಪಾಗುತ್ತೆ? ಏನು ತಪ್ಪಾಗಲ್ಲ. They may have left before we arrived. Okay. So ಇಲ್ಲಿ they may have left before we arrived ಅಂದ್ರೆ ಅವರು ನಾವು ಬರುವ ಮೊದಲೇ ಹೊರಟು ಹೋಗಿರಬೇಕು. ಮಸ್ಟ್ ಅದು ಮಸ್ಟ್ ಬಹುದು. ಈ ಸೊ ಬಹುದು ಹೋಗಿರಬಹುದು. ಆಗ ಮೇ ಅಥವಾ ಮೈಟ್. ಓಕೆ. ಮೇ ಮೈಟ್ ಹೋಗಿರಬಹುದು. ಹೋಗಿರ್ಬೇಕು ಅನ್ನೋದು ಪ್ರಾಬಬಿಲಿಟಿ ಜಾಸ್ತಿ ಇದ್ರೆ ಮಸ್ಟ್ ಯೂಸ್ ಮಾಡ್ತೀವಿ, ತುಂಬಾ ಕಡಿಮೆ ಇದ್ರೆ ಮೇ ಮೈಟ್ ಯೂಸ್ ಮಾಡ್ತೀವಿ. ಓಕೆ. ಸೊ ಬೇಕು, ಸೊ ನಾನು ಹೇಳಿದ್ನಲ್ಲ, ಈ ಬೇಕು ಅಂತ ನಾವು ಬಳಸೋದು ಯಾವಾಗ 98% ನಮಗೆ ಗ್ಯಾರಂಟಿ ಇರ್ಬೇಕು ಅಂತ. ಅವರು ಹೋಗಿರ್ಬೇಕು, ಈಗಾಗಲೇ ಹೋಗಿರ್ಬೇಕು. ನಿಮಗೆ ಹೆಂಗ್ ಗೊತ್ತು? ಇಲ್ಲ, ನಾನು ನೋಡಿದೆ, ನಾನು ಹೋಗೋದನ್ನ. ಯಾವಾಗ ನೋಡಿದ್ರಿ? ಈಗಷ್ಟೇ ನೋಡಿದೆ. ಹೋಗಿರ್ಬೇಕು ನಮಗೆ ಖಂಡಿತ ಗೊತ್ತು, ಆದ್ರೆ ಹೋದ್ರು ಅಂತ ನಮಗೆ ಹೇಳಕ್ಕೆ ಗ್ಯಾರಂಟಿ ಇಲ್ಲ. ಹೋಗಿರ್ಬೇಕು, ಯಾಕೆಂದ್ರೆ ಈಗಷ್ಟೇ ಅವ್ರು ಇಲ್ಲಿಂದ ಹಾದು ಹೋದ್ರು. ನೀವ್ ನೋಡಿದ್ರ? ಹೌದು, ನೋಡ್ದಂಗಿತ್ತು, ಹೋಗಿರ್ಬೇಕು. ಅವಾಗ ನಾವು ದೇ ಮಸ್ಟ್ ಹ್ಯಾವ್ ಗಾನ್ ಅಂತ ಹೇಳ್ತೀವಿ. ಮೈಟ್ ಹ್ಯಾವ್, ಮೇ ಹ್ಯಾವ್ ಎಲ್ಲಿ ಬಳಸ್ತೀವಿ? ಅವ್ರು ಹೋಗಿರ್ಬಹುದು, ಬಟ್ ನಮಗೆ ಗೊತ್ತಿಲ್ಲ. ಹೋಗಿರಬಹುದು. ದೇ ಮೈಟ್ ಹ್ಯಾವ್, ದೇ ಮೇ ಹ್ಯಾವ್. ನೀವೆಲ್ಲ ಕೇಳಿರಬಹುದು, ಯು ಮೈಟ್ ಹ್ಯಾವ್ ಹರ್ಡ್. ನೀವೆಲ್ಲ ನೋಡಿರ್ಬಹುದು, ಯು ಮೈಟ್ ಹ್ಯಾವ್. ಯಾಕೆಂದ್ರೆ ನೀವೆಲ್ಲ ಕೇಳಿರಬಹುದು, ನೋಡಿರಬಹುದು ಅಂತ ನಾವು ಸೆಂಟೆನ್ಸ್ ಸ್ಟಾರ್ಟ್ ಮಾಡಿದ್ರೆ ಮೇ ಮೈಟ್ ಯೂಸ್ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ನಿಮ್ಮಲ್ಲಿ ಎಲ್ಲರೂ ನೋಡಿರ್ತೀರಾ ಅನ್ನೋದು ಗ್ಯಾರಂಟಿ ನಮಗಿರಲ್ಲ ಅಲ್ವಾ. ಅದೇ ಒಂದ್ ವೇಳೆ ನಿಮ್ಮಲ್ಲಿ ಎಲ್ಲರೂ ನೋಡಿರ್ತೀರಾ ಅನ್ನೋ ಗ್ಯಾರಂಟಿ ನನಗೆ 98% ಇದ್ರೆ ನಾನು ಏನ್ ಹೇಳ್ತೀನಿ? ಯು ಮಸ್ಟ್ ಹ್ಯಾವ್ ಸೀನ್ ದಟ್, ಯು ಮಸ್ಟ್ ಹ್ಯಾವ್ ಹರ್ಡ್ ದಿಸ್.
ಯು ಮಸ್ಟ್ ಹ್ಯಾವ್. ಮಸ್ಟ್ ಅನ್ನು ನಾವಿಲ್ಲಿ ಈ ತರ ಬಳಸ್ತೀವಿ. ಬಟ್ ಪ್ರೆಸೆಂಟ್ ಮತ್ತು ಫ್ಯೂಚರ್ ಅಲ್ಲಿ ಮಸ್ಟ್ ಅನ್ನು ಹೇಗೆ ಬಳಸ್ತೀವಿ? ಕಡ್ಡಾಯವಾಗಿ ಮಾಡಲೇಬೇಕಾಗಿರೋದು ಡ್ಯೂಟಿ. ಓಕೆ, ಸೊ ಮಸ್ಟ್ ಅನ್ನ ನಾವು ಫಾಸ್ಟ್ ಅಲ್ಲಿ ಬಳಸಿದಾಗ ಈ ತರ ಬಳಸ್ತೀವಿ. ಅದೇ ಮಸ್ಟ್ಗೆ ನಾವು ಪ್ರೆಸೆಂಟ್ ಅಲ್ಲಿರೋ ಮಸ್ಟ್ಗೆ ನಾವು ಫಾಸ್ಟ್ ಅಲ್ಲಿ ಬಳಸಬೇಕಾದ್ರೆ ಹ್ಯಾಡ್ ಟು ಬಳಸ್ತೀವಿ. ಓಕೆ, ಹ್ಯಾಡ್ ಟು ಬಳಸ್ತೀವಿ. ಈಗ ನಾನದನ್ನ ಮಾಡಲೇಬೇಕಿತ್ತು. ಐ ಹ್ಯಾಡ್ ಟು ಡೂ ದ್ಯಾಟ್. ನಾನು ಅಲ್ಲಿಗೆ ಹೋಗ್ಲೇಬೇಕಾಗಿತ್ತು. ಐ ಹ್ಯಾಡ್ ಟು ಗೋ ದೇರ್. ಓಕೆ, ಹ್ಯಾಡ್ ಆದ್ಮೇಲೆ ಇಲ್ಲಿ ಯಾಕೆ ಹ್ಯಾಡ್ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಮಸ್ಟ್ ಈಸ್ ನಥಿಂಗ್ ಬಟ್ ಹ್ಯಾವ್ ಟು. ಮಸ್ಟ್ ಈಸ್ ನಥಿಂಗ್ ಬಟ್ ಹ್ಯಾವ್ ಟು. ಐ ಹ್ಯಾವ್ ಟು ಡೂ ದಿಸ್. ನಾನು ಇದನ್ನ ಮಾಡಲೇಬೇಕು. ಹ್ಯಾವ್ ಟು ನ ನೀವು ಮಸ್ಟ್ ಅಂತ ಹೇಳ್ಬೋದು. ಐ ಮಸ್ಟ್ ಡೂ ದಿಸ್. ಸೊ ಮಸ್ಟ್ ಇಸ್ ನಥಿಂಗ್ ಬಟ್ ಹ್ಯಾವ್ ಟು. ಈ ಹ್ಯಾವ್ ಟು ನ ನಾವು ಫಾಸ್ಟ್ ಅಲ್ಲಿ ತಗೊಂಡಾಗ ಹ್ಯಾವ್ ಬಿಕಮ್ಸ್ ಹ್ಯಾಡ್. ಅದನ್ನ ಯಾಕೆ ಮಾಡಿದ್ರಿ? ನೀವ್ ಯಾಕೆ ಹಂಗ್ ಮಾಡಿದ್ರಿ? ಇಲ್ಲ, ಅದು ನಾನು ಮಾಡಲೇಬೇಕಿತ್ತು. ಐ ಹ್ಯಾಡ್ ಟು ಡೂ ದಟ್. ಐ ಡಿಡಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್. ಐ ಹ್ಯಾಡ್ ಟು ಡೂ ದಟ್. ನೀವು ಅಲ್ಲಿಗೆ ಯಾಕೆ ಹೋದ್ರಿ? ಇಲ್ಲ, ನಾನು ಅಲ್ಲಿಗೆ ಹೋಗ್ಲೇಬೇಕಿತ್ತು, ಬೇರೆ ಹೋಗ್ಲಿಕ್ಕೆ ನನಗೆ ಜಾಗ ಇರಲಿಲ್ಲ. ಐ ಹ್ಯಾಡ್ ಟು ಗೋ ದೇರ್. ಐ ಡಿಡಂಟ್ ಹ್ಯಾವ್ ಅದರ್ ಪ್ಲೇಸಸ್ ಟು ಗೋ. ಐ ಹ್ಯಾಡ್ ಟು ಗೋ. ನೀವು ಯಾಕೆ ಅದನ್ನ ಹಂಗ್ ಮಾಡಿದ್ರಿ? ನನಗೆ ಬೇರೆ ದಾರಿ ಇರಲಿಲ್ಲ, ನಾನು ಅದೇ ಮಾಡ್ಬೇಕಾಗಿ ಬಂತು ಅಂದ್ರೆ ಮಾಡ್ಲೇಬೇಕಿತ್ತು ಅದನ್ನ. ಐ ಹ್ಯಾಡ್ ಟು ಡೂ ದಟ್. ಹ್ಯಾಡ್ ಟು. ನಾನು ನಾಳೆ ಅದನ್ನ ಮಾಡಲೇಬೇಕು. ಐ ಮಸ್ಟ್ ಡೂ ದಟ್ ಟುಮಾರೋ. ನಾನು ಅವತ್ತು ಅದನ್ನ ಮಾಡಲೇಬೇಕಿತ್ತು. ಐ ಹ್ಯಾಡ್ ಟು ಡೂ ದಟ್ ಆನ್ ದಟ್ ಡೇ. ನಾನು ಇವತ್ತು ಇದನ್ನ ಮಾಡಲೇಬೇಕು. ಐ ಮಸ್ಟ್ ಡೂ ದಿಸ್ ಟುಡೇ. ನಾನು ಅವತ್ತು ಅದನ್ನ ಮಾಡಲೇಬೇಕಿತ್ತು. ಈ ಕಿತ್ತು, ರೈಟ್? ನನಗೆ ಮಾಡಲೇಬೇಕಿತ್ತು, ಹೋಗ್ಲೇಬೇಕಿತ್ತು, ಇವೆಲ್ಲ ಹ್ಯಾಡ್ ಬಳಸ್ತೀವಿ ನಾವು. ಐ ಹ್ಯಾಡ್ ಟು ಡೂ ದಟ್. ಐ ಹ್ಯಾಡ್ ಟು ಗೋ ದೇರ್. ಐ ಹ್ಯಾಡ್ ಟು ಆಸ್ಕ್ ಯು. ಐ ಹ್ಯಾಡ್ ಟು buy that. I had to give that. Okay, all right. Next, they must have left before we arrived. ನಾವು ಬರೋ ಮೊದಲೇ ಅವರು ಹೊರಟು ಹೋಗಿರಬೇಕು. ಮಸ್ಟ್ ಯೂಸ್ ಮಾಡಿದಾಗ ಬೇಕು. he must have forgotten his wallet. ವಾಲೆಟ್ ಅಂದ್ರೆ ಪರ್ಸ್, ಮನಿ ದುಡ್ಡು ಹಾಕೋ ಪರ್ಸ್, ಕಾಮನ್ ಆಗಿ ಹೇಳ್ತೀವಲ್ಲ ಅದು. ಅವನು ಪರ್ಸ್ ಮರ್ತಿರ್ಬೇಕು. ಮರ್ತಿರಬಹುದು ಅಲ್ಲ, ಬೇಕು. ಯು ಮಸ್ಟ್ ಹ್ಯಾವ್ ಹರ್ಡ್ ಅಬೌಟ್ ದ ನ್ಯೂಸ್. ನೀನು ಸುದ್ದಿ ಬಗ್ಗೆ ಕೇಳಿರ್ಬೇಕು, ನ್ಯೂಸ್ ಬಗ್ಗೆ ಕೇಳಿರ್ಬೇಕು. ಓಕೆ, ಸೊ ಇದ್ರದ್ದು ನೆಗೆಟಿವ್ ಏನಾಗುತ್ತೆ? ನೆಗೆಟಿವ್ಗೆ ಏನಿಲ್ಲ, ಜಸ್ಟ್ ನೀವು ನೆಗೆಟಿವ್ ನಾಟ್ ಹಾಕಿದ್ರೆ ಆಯ್ತು. ನೋಡೋಣ. ಮಸ್ಟ್ ಹ್ಯಾವ್ ಅರೈವ್ಡ್. ಸೇಮ್ ಎಕ್ಸಾಂಪಲ್ಗೆ ನಾನು ತಗೊಂಡಿದ್ದೀನಿ. ಇಲ್ಲಿ ನೋಡಿ, ಶಿ ಮಸ್ಟ್ ನಾಟ್ ಹ್ಯಾವ್ ಸೀನ್ ಯುವರ್ ಮೆಸೇಜ್. ಅವಳು ನಿನ್ನ ಸಂದೇಶ ಖಂಡಿತ ನೋಡಿರ್ಲಿಕ್ಕಿಲ್ಲ. ನಿಮ್ಮ ಸಂದೇಶವನ್ನು ಖಂಡಿತ ನೋಡಿರ್ಲಿಕ್ಕಿಲ್ಲ. ದೇ ಮಸ್ಟ್ ನಾಟ್ ಹ್ಯಾವ್ ನೋನ್ ಅಬೌಟ್ ದ ಮೀಟಿಂಗ್. ದೇ ಮಸ್ಟ್ ನಾಟ್ ಹ್ಯಾವ್ ನೋನ್ ಅಬೌಟ್ ದ ಮೀಟಿಂಗ್. ಅವರು ಮೀಟಿಂಗ್ ಬಗ್ಗೆ ಅವರಿಗೆ ಗೊತ್ತಿರ್ಲಿಕ್ಕಿಲ್ಲ. ಹಿ ಮಸ್ಟ್ ನಾಟ್ ಹ್ಯಾವ್ ಈಟನ್ ಎನಿಥಿಂಗ್ ಆಲ್ ಡೇ. ಅವನು ಇಡೀ ದಿನ ಏನೂ ತಿಂದಿರ್ಲಿಕ್ಕಿಲ್ಲ. ಓಕೆ, ಯು ಮಸ್ಟ್ ನಾಟ್ ಹ್ಯಾವ್ ಪೇಯ್ಡ್ ಅಟೆನ್ಷನ್ ಇನ್ ಕ್ಲಾಸ್. ನೀನು ಕ್ಲಾಸ್ ಅಲ್ಲಿ ಸರಿಯಾಗಿ ಗಮನ ಇಟ್ಟಿರ್ಲಿಕ್ಕಿಲ್ಲ. ಅಂದ್ರೆ ನೀನು ಕ್ಲಾಸ್ ಅಲ್ಲಿ ಸುಮ್ಮನೆ ಸರಿಯಾಗಿ ನೀನು ಪಾಠ ಕೇಳಿಸ್ಕೊಂಡಿರ್ಲಿಕ್ಕಿಲ್ಲ, ಆ ಮೀನಿಂಗ್ ಬರುತ್ತೆ. ಓಕೆ, ನೆಕ್ಸ್ಟ್, ಶಿ ಮಸ್ಟ್ ನಾಟ್ ಹ್ಯಾವ್ ಪ್ರಾಕ್ಟಿಸ್ಡ್ ಇನಫ್ ಅಂದ್ರೆ ಸಾಕಷ್ಟು ಪ್ರಾಕ್ಟೀಸ್. ಸೊ ಇಲ್ಲಿ ನಾವು ಇನಫ್ ಅಂದ್ರೆ ಇನಫ್ ನ ಆಮೇಲೆ ಬಳಸಿದಾಗ ಅದು ಇಟ್ ಬಿಕಮ್ಸ್ ಅಡ್ಜೆಕ್ಟಿವ್ ಕೈಂಡ್ ಆಫ್ ಥಿಂಗ್. ಪ್ರಾಕ್ಟಿಸ್ಡ್ ಇನಫ್, ಸಾಕಷ್ಟು ಪ್ರಾಕ್ಟೀಸ್ ಮಾಡಿರ್ಲಿಕ್ಕಿಲ್ಲ. ಶಿ ಮಸ್ಟ್ ನಾಟ್ ಹ್ಯಾವ್ ಪ್ರಾಕ್ಟಿಸ್ಡ್ ಇನಫ್. ಸಾಕಷ್ಟು ಪ್ರಾಕ್ಟೀಸ್ ಮಾಡಿರ್ಲಿಕ್ಕಿಲ್ಲ. ದೇ ಮಸ್ಟ್ ನಾಟ್ ಹ್ಯಾವ್ ಅಂಡರ್ಸ್ಟುಡ್ ದ ರೂಲ್ಸ್. ಅವರು ನಿಯಮಗಳನ್ನ ಅರ್ಥ ಮಾಡಿಕೊಂಡಿರಲಿಕ್ಕಿಲ್ಲ. ಈಗ ನೋಡಿ, ಇದೆಲ್ಲದನ್ನು ನಾವು ಬಿಡಿಸ್ಬೇಕು. ಇಂಗ್ಲಿಷಿಗೂ ಕನ್ನಡ ವರ್ಡ್ಸ್ ನಾವು ಬಿಡಿಸ್ಬೇಕು ಅಂದ್ರೆ ಅವರು, ದೇ, ಓಕೆ. ನಿಯಮಗಳನ್ನ, ದ ರೂಲ್ಸ್, ಅರ್ಥ ಮಾಡಿ ಅವರಿಗೆ ನಿಯಮಗಳು ಅರ್ಥವಾಗಿರಲಿಕ್ಕಿಲ್ಲ. ಓಕೆ, ಅದು ಒಂದು.
ಇಲ್ಲ, ಇಲ್ಲಿ ಇಲ್ಲ ಇದೆ ತಾನೆ, ಇಲ್ಲಾನೆ ನಿಮಗೆ ನಾಟ್. ನಾಟ್. ಹ್ಯಾವ್ ಇರ, ಇರ ಹ್ಯಾವ್. ಅರ್ಥ ಮಾಡಿಕೋ ಅಂಡರ್ಸ್ಟುಡ್, ಇರ. ನಾಟ್ ಇಲ್ಲ. ಮಸ್ಟ್ ಅರ್ಥ ಮಾಡಿಕೊಂಡು ಆ ಮೀನಿಂಗ್ ಬರುತ್ತೆ. ಓಕೆ, ಸೊ ಈ ತರ ಸ್ಪ್ಲಿಟ್ ಮಾಡಿದ್ರೆ ಒಂದೊಂದೇ ವರ್ಡ್ ಮೀನಿಂಗ್ ನೀವು ಕರೆಕ್ಟ್ ಆಗಿ ಏನಿರಬಹುದು ಅಂತ ನೋಡಿದ್ರೆ ಈ ತರ ನೀವು ಅದನ್ನ ಅನಲೈಸ್ ಮಾಡಬಹುದು. ಓಕೆ, ಸೊ ಏನು ಕಷ್ಟ ಇಲ್ಲ. ನೀವು ಯು ಗೋ ಥ್ರೂ ದಿ ಎಕ್ಸಾಂಪಲ್ಸ್, ಡೈಲಿ ಎಕ್ಸಾಂಪಲ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋಗ್ರಿ, ಈಸಿಯಾಗಿ ಬರುತ್ತೆ. ಆಟೋಮೆಟಿಕ್ ಆಗಿ ನಿಮಗೆ ಅದು ಬಾಯ್ಪಾಠನೇ ಆಗ್ಬಿಡುತ್ತೆ. ಯಾವುದನ್ನು ನೆನ್ಪಿಟ್ಕೊಳಕ್ ಹೋಗ್ಬೇಡಿ. ನಾನು ಪದೇ ಪದೇ ಹೇಳೋದಿದೇನೆ, ಯಾವಾಗ ನೀವು ನೆನ್ಪಿಟ್ಕೊಳಕ್ ಹೋಗ್ತೀರಾ ಒಂದ್ 2-3 ಸೆಂಟೆನ್ಸ್ ಓದ್ಬಿಟ್ಟು ನೀವು ನೆನ್ಪಿಟ್ಕೊಳ್ಳೋದು. ಒಂದ್ 2-3 ಸೆಂಟೆನ್ಸ್ ಓದ್ಬಿಟ್ಟು ಬರ್ದ್ಬಿಡೋದು. ಇಲ್ಲಿ ವುಡ್ ಹ್ಯಾವ್, ಕುಡ್ ಹ್ಯಾವ್, ಶುಡ್ ಹ್ಯಾವ್. ವುಡ್ ಹ್ಯಾವ್ ಅಂದ್ರೆ ಇದು, ಶುಡ್ ಹ್ಯಾವ್ ಅಂದ್ರೆ ಇದು, ಕುಡ್ ಹ್ಯಾವ್ ಅಂದ್ರೆ ಇದು. 3 ಸೆಂಟೆನ್ಸ್ ನೋಡ್ಬಿಟ್ಟು ನೀವು ಅದನ್ನ ಬರ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. 3 ಸೆಂಟೆನ್ಸ್ ಅಲ್ಲ, 300 ಸೆಂಟೆನ್ಸ್ ಓದ್ಬೇಕು. ನೀವು ಅದನ್ನ ಹೇಳ್ಬೇಕು ನಿಮ್ಮ ಬಾಯಲ್ಲಿ ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಿದಾಗ ಏನಾಗುತ್ತೆ, ಮಾರನೇ ದಿನ ಕೆಲವು ಸೆಂಟೆನ್ಸ್ಗಳು ಆಟೋಮೆಟಿಕ್ ಆಗಿ ಬರುತ್ತೆ ನಿಮ್ಮ ಬಾಯಲ್ಲಿ, ನೀವು ಹೇಳಬೇಕಾಗಿಲ್ಲ. ಇಲ್ಲ ನೀವು 3 ಸೆಂಟೆನ್ಸ್ ಮಾತ್ರ ಬರ್ಕೊಂಡು ಅದನ್ನ ಅನಲೈಸ್ ಮಾಡ್ತಾ ಕೂತ್ಕೊಳ್ಳೋದು, ಅದನ್ನೇ ಬರಿತಾ ಇರೋದು 24 ಸಲ ಅದೇ ಸೆಂಟೆನ್ಸ್ ಬರೆಯೋದ್ರಿಂದ ಏನು ಪ್ರಯೋಜನ ಇಲ್ಲ. ಅದು ಬರೋದಿಲ್ಲ ನಿಮಗೆ. ಆಟೋಮೆಟಿಕ್ ಆಗಿ ಬರಬೇಕು ಅಂದ್ರೆ ಯು ನೀಡ್ ಟು ರೀಡ್, ಯು ನೀಡ್ ಟು ಗೋ ಥ್ರೂ ಟೂ ಮೆನಿ ಎಕ್ಸಾಂಪಲ್ಸ್. ಅವಾಗ ಏನಾಗುತ್ತೆ, ನೀವು 100 ಸೆಂಟೆನ್ಸ್ ಓದಿದ್ರೆ ಅದರಲ್ಲಿ ಅಟ್ಲೀಸ್ಟ್ 3 ಸೆಂಟೆನ್ಸ್ ಆದ್ರೂ ನೆನಪಿರುತ್ತೆ. ನೀವು 3 ಸೆಂಟೆನ್ಸ್ ಓದಿದ್ರೆ 1 ಸೆಂಟೆನ್ಸು ನೆನಪಲ್ಲಿರಲ್ಲ. ದಟ್ಸ್ ಹೌ ಇಟ್ ವರ್ಕ್ಸ್. ನೆನ್ಪಿಟ್ಕೊ. ಇದನ್ನೆಲ್ಲ ಹ್ಯಾಗ್ ಸರ್ ನೆನ್ಪಿಟ್ಕೊಳ್ಳೋದು ಎಲ್ಲರೂ ಕೇಳ್ತಾರೆ. ದ ಕಾಮನ್ ಕ್ವೆಶ್ಚನ್, ಹ್ಯಾಗ್ ಸರ್ ನೆನ್ಪಿಟ್ಕೊಳ್ಳೋದು? ಯಾಕೆ ನೆನ್ಪಿಟ್ಕೋಬೇಕು? ವೈ ಯು ವಾಂಟ್ ಟು ರಿಮೆಂಬರ್ ಈವನ್? ಯು ನೀಡ್ ನಾಟ್ ಹ್ಯಾವ್ ಟು ರಿಮೆಂಬರ್, ಇಟ್ ಶುಡ್ ಕಮ್ ನ್ಯಾಚುರಲಿ ಅಲ್ವಾ? ಕನ್ನಡನೂ ಹಾಗೆ ಅಲ್ಲ. ಕನ್ನಡದಲ್ಲಿ ನೀವು ಯಾವ್ದಾದ್ರು ಸೆಂಟೆನ್ಸ್, ಯಾವ್ದಾದ್ರು ಪದನ ನೆನ್ಪಿಟ್ಕೊಂಡು ಹೇಳ್ತಾ ಇದ್ದೀರಾ? ಹೌ ಡು ಯು ಸ್ಪೀಕ್ ಇಂಗ್ಲಿಷ್? ಐ ಮೀನ್ ಹೌ ಡು ಯು ಸ್ಪೀಕ್ ಕನ್ನಡ? ಇಟ್ ಕಮ್ಸ್ ನ್ಯಾಚುರಲಿ.